ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಇವತ್ತು ಆ, ಕರ್ನಾಟಕ ಸರ್ಕಾರ ಏನು 15,000 ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನ ಮಾಡ್ಕೊತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳಿದ್ದು ಇವತ್ತು ಹಾಗೆ ಇಲಾಖೆಗೆ ಹೋಗಿದ್ದೀವಿ. ಸುಮಾರು ಜನ ಅದರ ಜೊತೆಗೆ ಹೆಚ್ಚುವರಿ ಪಟ್ಟಿಯನ್ನ ಬಿಡಬೇಕಾಗಿತ್ತು. 2022ರ ಹೆಚ್ಚುವರಿ ಪಟ್ಟಿ ಅದಾದ್ಮೇಲೆ ಸಿ&ಆರ್ ಡ್ರಾಫ್ಟ್‌ಗಳನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ಸರ್ಕಾರ ಚರ್ಚೆ ಹಂತದಲ್ಲಿ ಅದನ್ನ ಏನಪ್ಪಾ ಅಂದ್ರೆ ಫೈನಲ್ ಮಾಡಿ ಅಂತಿಮವಾಗಿ ಪ್ರಕಟ ಮಾಡಬೇಕಾಗಿದೆ. ಅದೊಂದು ವಿಚಾರ ಇತ್ತು. ಅದಾದ ನಂತರ ಬರವಣಿಗೆಯನ್ನ ಇದೊಂದು ದೊಡ್ಡ ತಲೆನೋವಾಗಿ ಎಲ್ರಿಗೂ ಆಗಿದೆ. ಸೊ ಬರವಣಿಗೆಯನ್ನ ಯಾವ ರೀತಿ ಅವರು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನುವಂತ ವಿಚಾರ ಇತ್ತು ಸ್ನೇಹಿತರೆ. ಹಾಗಾಗಿ ಇವತ್ತು ಇಲಾಖೆಗೆ ಹೋಗಿದ್ದೀವಿ. ಸ್ನೇಹಿತರೆ ಮುಖ್ಯವಾಗಿ ಆ ಏನೆಲ್ಲ ಇವತ್ತು ಬೆಳವಣಿಗೆಗಳಾಗಿದೆ ಅಂತಂದ್ರೆ ಒಂದು 2022ರಲ್ಲಿ ಹೆಚ್ಚುವರಿ ಪಟ್ಟಿ ವಿಷಯವಾಗಿ ಸಾಕಷ್ಟು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಸುಮಾರು ಒಂದು 600 ಅಭ್ಯರ್ಥಿಗಳು ಈ ಹೆಚ್ಚುವರಿ ಪಟ್ಟಿಗಾಗಿ ಕಾಯ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಟ್ ಸಮಸ್ಯೆ ಇತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಸಾಕಷ್ಟು ಬಾರಿ ನಾವು ಹಿಂದೆನೂ ಚರ್ಚೆ ಮಾಡಿದ್ದೀವಿ. ಮತ್ತೆ ಈಗ ವಿಕಾಸ್ ಸಿರೋಳ್ಕರ್ ಸರ್ ಜೊತೆಗೆ ಮತ್ತೆ ಮೇಡಮ್ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಚರ್ಚೆ ಮಾಡಿದಾಗ ಹೆಚ್ಚುವರಿ ಪಟ್ಟಿಯನ್ನ ಬಿಡ್ಲಿಕ್ಕೆ ಯಾವ್ದು ಸಮಸ್ಯೆ ಇಲ್ಲ. ಬಟ್ ಒಂದ್ ಏನಪ್ಪಾ ಅಂದ್ರೆ ಕಾನೂನು ತೊಡಕಿದೆ ಅಂತೇಳಿ ಹೇಳ್ತಾ ಇದ್ರಿ ಇದುವರೆಗೆ. ಬಟ್ ಇವಾಗ ಸಿರೋಳ್ಕರ್ ಸರ್ ಅವರು ನಾನಿವತ್ತು ಪಟ್ಟಿಯನ್ನ ರೆಡಿ ಮಾಡ್ತೀನಿ ಮತ್ತೆ ಅಂತಿಮವಾಗಿ ಕಳಿಸ್ಕೊಡ್ತೀನಿ ಮೇಡಮ್ ಅವರಿಗೆ. ಮೇಡಮ್ ಅವ್ರು ಏನಪ್ಪಾ ಅಂದ್ರೆ ಅದಕ್ಕೆ ಒಪ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಹೆಚ್ಚುವರಿ ಪಟ್ಟಿಯನ್ನ ಬಿಡಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಜನ ಅಲ್ಲಿ ಅಂದ್ರೆ ನೇಮಕಾತಿ ನಿಯಮಗಳ ಪ್ರಕಾರ ಹೆಚ್ಚುವರಿ ಪಟ್ಟಿಯನ್ನ ಬಿಡಬೇಕು. ಅದನ್ನ ಇಲಾಖೆಯಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಒತ್ತಡವನ್ನ ಹಾಕಿದೀವಿ. ಬಹುತೇಕ ಹೆಚ್ಚುವರಿ ಪಟ್ಟಿ ಬಿಡುಗಡೆ ಆಗತ್ತೆ. ಅಕಸ್ಮಾತ್ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೊಂದು ಏನಪ್ಪಾ ಅಂದ್ರೆ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಯಾರು ಏನಪ್ಪಾ ಅಂದ್ರೆ ಪ್ಯಾನಿಕ್ ಆಗ್ಬೇಡಿ. ಇದು ಸುಮಾರು ಜನ ಇಲ್ಲ ಸರ್ ನಾವು ಕೋರ್ಟಿಗೆ ಸ್ಟೇ ತರ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅನ್ನುವಂಥದ್ದು ಬೇಡ. ಇನ್ನು ಸಾಕಷ್ಟು ಜನ ಸ್ಪರ್ಧಾಕಾಂಕ್ಷಿಗಳು ಈ ನೇಮಕಾತಿಗಾಗಿ ಸುಮಾರು ವರ್ಷಗಳಿಂದ ಏನಪ್ಪಾ ಅಂದ್ರೆ ಕಾಯ್ತಾ ಇದ್ದಾರೆ. ಮತ್ತೆ ಎಷ್ಟೋ ಜನ ಡಿಪ್ರೆಷನ್‌ಗೆ ಹೋಗಿರುವಂತದ್ದು ಉದಾಹರಣೆ ಇದೆ. ಹಾಗಾಗಿ ಹೆಚ್ಚುವರಿ ಪಟ್ಟಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದನ್ನ ಸರ್ಕಾರದ ಮಟ್ಟದಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಹೇಳಿದೀವಿ. ಮೇಡಮ್ ಅವ್ರಿಗೆ ಹೇಳಿದೀವಿ. ವಿಕಾಸ್ ಸಿರೋಳ್ಕರ್ ಸರ್‌ಗೂ ಏನಪ್ಪಾ ಅಂದ್ರೆ ಹೇಳಿದೀವಿ. ಅವರು ಏನಪ್ಪಾ ಅಂದ್ರೆ ಅದಕ್ಕ ಹೆಚ್ಚುವರಿ ಪಟ್ಟಿ ಬಿಡಬೇಕು ಅನ್ನುವಂಥದ್ದು ವಿಚಾರದಲ್ಲಿ ಅವರು ಇದ್ದಾರೆ. ಇನ್ನು ಇನ್ನೊಂದು ಬಹಳ ಮಹತ್ವದಾಗಿರ್ತಕ್ಕಂಥ ವಿಚಾರ ಇದೆ ಸ್ನೇಹಿತರೆ. ಆ ವಿಚಾರವನ್ನ ನಿಮ್ ಮುಂದೆ ನಾನು ಪ್ರಸ್ತಾಪ ಮಾಡೋದಿಲ್ಲ. ಆ ಅದೇನಾದ್ರೂ ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ ರಾಜ್ಯದ ಏನು ಅಭ್ಯರ್ಥಿಗಳಿದ್ರಿ ಎಲ್ರಿಗೂ ಏನಪ್ಪಾ ಅಂದ್ರೆ ಒಳ್ಳೇದಾಗತ್ತೆ. ಈ ಹಿಂದೆ ಏನು ಲೋಪದೋಷಗಳಾಗಿದ್ವು ಅದೆಲ್ಲ ಏನಪ್ಪಾ ಅಂದ್ರೆ ಸರಿಪಡಿಸಿ ಒಂದು ಒಳ್ಳೇದಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಎಲ್ಲರಿಗೂ ಏನಪ್ಪಾ ಅಂದ್ರೆ ಉದ್ಯೋಗ ಅವಕಾಶ ಸಿಗುವಂತದ್ದು ಆಗತ್ತೆ. ಈ ಹಿಂದೆ ಸಾಕಷ್ಟು ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಈ ಹಿಂದೆ ಅಂದ್ರೆ ಕಾವೇರಿ ಮೇಡಮ್ ಇದ್ದಾಗೂ ಸಹಿತ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಇವಾಗೂ ಏನಪ್ಪಾ ಅಂತಂದ್ರ ಮೇಡಮ್ ಅವರಿಗೆ ಹೇಳಿದಾಗ ಮತ್ತೆ ಈ ಹಿಂದೆ ಆ ಸಾಕಷ್ಟು ಅಧಿಕಾರಿಗಳಿದ್ರು. ಅವಾಗೂ ಏನಪ್ಪಾ ಅಂದ್ರೆ ವಿಚಾರವನ್ನು ಹೇಳಿದಾಗ ಎಲ್ರೂ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನಿಮ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಡತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳನ್ನ ನಾವು ಸಬ್ಮಿಟ್ ಮಾಡಿದ್ದೀವಿ. ಮತ್ತೆ ಎಲ್ರಿಗೂ ಇದು ಮುಂದೆ ಫ್ಯೂಚರ್ ಅಲ್ಲಿ ಗೊತ್ತಾಗತ್ತೆ. ಈಗ ಗೊತ್ತಾಗಲ್ಲ. ಈಗ ನಾವು ಪಬ್ಲಿಸಿಟಿ ಮಾಡ್ರೆ ಈ ಪಬ್ಲಿಸಿಟಿ ಗಿರಾಕಿ ನಾನೇ ಮಾಡ್ಸೀನಿ ಅಂತ ಹೇಳಿ ಮತ್ತೆ ಅದನ್ನೊಂದು ಪ್ರಚಾರ ಮಾಡ್ಕೊತ ಹೋಗುತ್ತೆ. ಹಾಗಾಗಿ ನಾವು ಇದನ್ನೆಲ್ಲೂ ಏನಪ್ಪಾ ಅಂದ್ರೆ ಪಬ್ಲಿಸಿಟಿ ಮಾಡ್ತಾ ಇಲ್ಲ. ಆಲ್ರೆಡಿ ಏನಪ್ಪಾ ಅಂದ್ರೆ ಬ್ಯಾಕಪ್ ಸ್ಕೋರ್ ಹೋಗಿದೆ. ಮತ್ತೆ ಸುಮಾರು ಜನಕ್ಕೆ ಏನಪ್ಪಾ ಅಂದ್ರೆ ಈಗ ಅನುಕೂಲ ಆಗ್ತಾ ಇದೆ. ಅದು ಇವಾಗ ಗೊತ್ತಾಗೋದಿಲ್ಲ ಮುಂದೆ ಗೊತ್ತಾಗತ್ತೆ. ಅದ್ರ ಜೊತೆಗೆ ಇದೊಂದು ಏನಪ್ಪಾ ಅಂದ್ರೆ ಸಕ್ಸಸ್ಫುಲ್ ಕೆಲಸ ಆಯ್ತು ಅಂತಂದ್ರೆ ಅಲ್ಲಿಗೆ ಏನಪ್ಪಾ ಅಂದ್ರೆ ಅನೇಕ ಅಭ್ಯರ್ಥಿಗಳಿಗೆ ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇನ್ನ ಬರವಣಿಗೆ ಬಗ್ಗೆ ನಾವು ಕೇಳಿದಾಗ ಸ್ನೇಹಿತರೆ ಬರವಣಿಗೆ ಬಗ್ಗೆ ಇನ್ನೂ ಒಂದು ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿದೆ. ಈಗ ಆಲ್ರೆಡಿ ಒಂದು ಹಂತದಲ್ಲಿ ಚರ್ಚೆ ಆಗಿದೆ. ಇನ್ನೊಂದು ಹಂತದಲ್ಲಿ ಚರ್ಚೆ ಆಗ್ಬೇಕಾಗಿದೆ. ಇಲಾಖೆ ಡಿಸಿಷನ್ ಏನ್ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತಕ್ಕಂಥದ್ದು. ನಾವು ಬರವಣಿಗೆಯನ್ನ ತೆಗೀರಿ ಅಂತೇಳಿ ನಾವೇನಾದ್ರೂ ಲೆಟರ್‌ನ ಕೊಟ್ಟಾಗ ಅದಕ್ಕೆ ಏನಪ್ಪಾ ಅಂದ್ರೆ ಮತ್ತೆ ಸಮಸ್ಯೆ ಉಂಟಾಗುವಂತದ್ದು. ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಒಬ್ಬ ಶಿಕ್ಷಕನಿಗೆ ಆ ಬರವಣಿಗೆನೂ ಸಹ ಏನಪ್ಪಾ ಅಂದ್ರೆ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ನಾವು ಏನಾದ್ರೂ ಅವ್ರನ್ನ ಕೇಳಿದ್ವು ಅಂತಂದ್ರೆ ಅವ್ರು ಏನಪ್ಪಾ ಅಂದ್ರೆ ಅದಕ್ಕೆ ಆನ್ಸರ್ ಅನ್ನ ಬೇರೆ ರೀತಿಯಾಗಿ ಕೊಡ್ತಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಬರವಣಿಗೆ ಇದೇನೋ ಇಲ್ಲೋ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ನಮಗ್ ಬೇಕಾಗಿದೆ. ಅದು ಇನ್ನೊಂದು 1 ಆರ್ 2 ಮೀಟಿಂಗ್ ಅನ್ನ ಮಾಡಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಅದು ಬರ್ಬೋದು. ಇನ್ನು ನೀವೆಲ್ರೂ ಏನಪ್ಪಾ ಅಂದ್ರೆ ಟೀಚರ್ ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂಥದ್ದು ಕಾಯ್ತಾ ಇದ್ರಿ. ಖಂಡಿತ ನೇಮಕಾತಿ ಆಗತ್ತೆ. ಸ್ವಲ್ಪ ವಿಳಂಬ ಆಗ್ಬೋದು. ಸಹಜವಾಗಿ ಅದು ಇರತ್ತೆ. ಅವೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಇರುತ್ತೆ.
ಮತ್ತೆ ಈಗ ಸಚಿವರು ಸಹಿತ ಏನ್ ಪಾತ್ರ ಇಲ್ಲ ಅದಕ್ಕೆ ಇಲಾಖೆಗೆ. ಅಧಿಕಾರಿಗಳೇ ಮಾಡ್ಬೇಕಾಗತ್ತೆ. ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಏನೋ ನಿಷ್ಕ್ರಿಯವಾಗಿಲ್ಲ ಅಂತೇಳಿ ಇಲ್ಲ. ಆಕ್ಟಿವ್ ಆಗಿ ಏನ್ ಪಾತ್ರ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒಂದ್ ಹಂತಕ್ಕೆ ಏನ್ ಪಾತ್ರ ನೇಮಕಾತಿಗಳು ಸಿದ್ಧತೆಯಲ್ಲಿ ಆಗ್ತಾ ಇದೆ. ಬಹುತೇಕ ಮೊದಲನೇದಾಗಿ ಈಗ HSTRಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕೋರ್ಟ್ ಸಮಸ್ಯೆನೂ ಇಲ್ಲ. ಮತ್ತೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆಲ್ರೆಡಿ ಏನ್ ಪಾತ್ರ ಫೈನಲ್ ಮಾಡಿದ್ದಾರೆ. HSTRದು ಡ್ರಾಫ್ಟ್ ಅಂತಿಮ ಆಗ್ಬೇಕು. ಅದು ಮಾಡ್ತಾ ಇದ್ದಾರೆ. ಬಟ್ ಮೇಡಮ್ ಅವರು ಸ್ವಲ್ಪ ಏನ್ ಪಾತ್ರ ಸ್ಲೋ ಆಗಿದ್ದಾರೆ. ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೇಡಮ್ ಅವರು ಯಾರು ರಶ್ಮಿ ಮೇಡಮ್ ಅವರು ಸ್ಲೋ ಆಗಿದ್ದಾರೆ. ಮಾಡ್ತಾರೆ. ಒಂದ್ ಮೀಟಿಂಗ್ ಆಗುವಂತದ್ರಲ್ಲಿ 2 ಮೀಟಿಂಗ್‌ಗಳನ್ನ ಮಾಡಿ ಸೊ ಅದನ್ನ ಫೈನಲ್ ಮಾಡ್ತಾ ಇದ್ದಾರೆ. ಅವರ ವೈಯಕ್ತಿಕ ವಿಚಾರ ಅದು. ಬಟ್ ನೇಮಕಾತಿಗಳು ಆರಂಭ ಆಗುತ್ತೆ. ನೀವೆಲ್ಲ ಏನ್ ಪಾತ್ರ ಸ್ಟಡಿ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಮತ್ತೆ ಇನ್ನೊಂದು ಟಿ-ಇ-ಟಿ ಯಾವುದೇ ಕಾರಣಕ್ಕೂ ಟಿ-ಇ-ಟಿ ಆಗೋದಿಲ್ಲ. ಸರ್ಕಾರ ಏನ್ ಪಾತ್ರ ಈಗ ಸಿ-ಇ-ಟಿಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊತಾ ಇದೆ. ಆ, ಈ ಹಿಂದೆ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ ಟಿ-ಇ-ಟಿ ಬಗ್ಗೆ. ಲಾಸ್ಟ್ ಅವಧಿ ಒಳಗೆ ಟಿ-ಇ-ಟಿನ ಏನ್ ಪಾತ್ರ ಬಹಳ ಒಂದು ಕಷ್ಟಪಟ್ಟು ಟಿ-ಇ-ಟಿನ ಮಾಡಿಸ್ತೀವಿ. ಮತ್ತೆ ಈಗ ಏನ್ ಪಾತ್ರ ಅದು ಟಿ-ಇ-ಟಿ ಅನ್ನುವಂಥದ್ದು ಅದು ಅಪ್ರಸ್ತುತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಹಳಷ್ಟು ಜನ ಸರ್ ಯಾವ ಕಾಲ್ಫರ್ಮ್ ಆಗತ್ತೆ, ಪಿ-ಎಚ್-ಡಿ-ಆರ್ ಆಗತ್ತಾ, ಜಿ-ಪಿ-ಟಿ ಆಗತ್ತಾ, ಎಸ್-ಟಿ-ಆರ್ ಆಗತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಆದ್ರೆ ನಾವು ಈಗ ಇಲಾಖೆಯಲ್ಲಿ ಕೇಳ್ತಕ್ಕಂಥದ್ದು 3 ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ನಮ್ಗೆ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ HSTR ಮೊದಲು HSTR ಕನ್ಫರ್ಮ್ ಆಗ್ಬೋದು ಅಂತ ಹೇಳಿ ಇದೆ. ಇದಕ್ಕೆ HSTRಗೆ ಯಾವುದೇ ರೀತಿ ಟಿ-ಇ-ಟಿ ಇಲ್ಲ ಮತ್ತೆ ಪಿ-ಜಿ ಇಲ್ಲ. ಓನ್ಲಿ ಏನಪ್ಪಾ ಅಂದ್ರೆ ಬಿ-ಎಡ್ ಮೇಲೆ ಆ, ಅವಕಾಶ ಸಿಕ್ಕಿದೆ. ಎಲ್ರೂ ಏನಪ್ಪಾ ಅಂದ್ರೆ ಇದರಲ್ಲಿ ಬರಿಬಹುದು. ಇನ್ನ ಬಿ.ಕಾಮ್‌ದವರಿಗೆ ಅವಕಾಶ ಸಿಗಬೇಕಾಗಿದೆ. ಅದನ್ನು ಸಹ ಏನಪ್ಪಾ ಅಂದ್ರೆ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಬಟ್ ಬಹಳಷ್ಟು ಏನಪ್ಪಾ ಅಂದ್ರೆ ಅದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ನೋಡೋಣ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಸೊ ಸರ್ಕಾರದ ನಿರ್ಧಾರ ಅಂತಿಮವಾಗಿರುತ್ತೆ. ನಾವು ಏನೋ ಸಣ್ಣ ಪುಟ್ಟ ಲೂಪ್ ಹೋಲ್ಸ್‌ಗಳು ಈಗ ಪಿ-ಎಚ್-ಡಿ-ಆರ್ ಹುದ್ದೆಗಳು ಕಾಲ್ಫರ್ಮ್ ಕಡಿಮೆ ಮಾಡ್ತೀವಿ ಇಲ್ಲ ಇಲ್ಲಿ ಜೀರೋನ ಮಾಡ್ತೀವಿ ಅಂತಂದ್ರು ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಈಗ 900 ಪೋಸ್ಟ್‌ಗಳನ್ನ ಹೋರಾಟ ಮಾಡಿನೇ ಏನಪ್ಪಾ ಅಂದ್ರೆ 900 ಪೋಸ್ಟ್‌ಗಳನ್ನ ಮಾಡಿದೀವಿ. ಇನ್ನೂ ಪೋಸ್ಟ್‌ಗಳು ಹೆಚ್ಚಿಗೆ ಆಗ್ಬೇಕು ಅಂತ ಹೇಳಿ ಮನವಿನೂ ಸಹ ಏನಪ್ಪಾ ಅಂದ್ರೆ ಕೊಟ್ಟಿದ್ದೀವಿ. ಅಂತಿಮವಾಗಿ ಜಿಯೋ ಬರೋ ಏನು ಗೊತ್ತಾಗಲ್ಲ. ಜಿಯೋ ಯಾವಾಗ ಬರುತ್ತೆ ಅಂತೇಳಿ ನೀವೆಲ್ಲ ಕೇಳ್ಬೋದು. ಖಂಡಿತ ಜಿಯೋವನ್ನ ಬಿಡ್ತಾರೆ. ಇನ್ನೊಂದು ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಜಿಯೋ ಅನ್ನುವಂಥದ್ದು ಬರುತ್ತೆ. ಸೊ ಐ ಹೋಪ್ ನೀವೆಲ್ಲ ಏನಪ್ಪಾ ಅಂದ್ರೆ ಸ್ಟಡಿ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಸರ್ಕಾರ ಯಾವಾಗ ಮಾಡುತ್ತೆ ಅನ್ನುವಂಥದ್ದು ಈಗ ಅವ್ರಿಗೆ ಏನಪ್ಪಾ ಅಂದ್ರೆ ಗೊತ್ತಿರೋದಿಲ್ಲ. ಯಾವಾಗ ನೇಮಕಾತಿ ಮಾಡ್ಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ. ಹಾಗಾಗಿ ಏನು ಒಟ್ಟಿನಲ್ಲಿ ಸಿದ್ಧತೆ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಬಟ್ ನೇಮಕಾತಿ ಅಂತೂ ಮಾಡೇ ಮಾಡ್ತಾರೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಡಿಲೇ ಆಗುವಂಥದ್ದು ಸಹಜವಾಗಿರುತ್ತೆ ಅದು. ಓಕೆ. ಸೊ ಏನೆಲ್ಲ ಸಮಸ್ಯೆಗಳಿದಾವ ಅನ್ನುವಂಥದ್ದು ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇವತ್ತು ಆಕಾಂಕ್ಷಿಗಳು ಬಂದಿದ್ರು ಇಲಾಖೆಗೆ. ನಿಮ್ಗೆ ಹೇಳಿದ್ನಲ್ಲ ಒಂದು ವಿಚಾರ ಇದೆ ಕೈ ಹಾಕಿದ್ದೀವಿ ಅದಕ್ಕೆ. ಆ ವಿಚಾರ ಸಕ್ಸಸ್ಫುಲ್ ಆದ್ಮೇಲೆ ನಿಮಗೆ ಅದನ್ನ ವಿಚಾರವನ್ನ ಹೇಳ್ತೀನಿ. ಅಲ್ಲಿವರೆಗೆ ಹೇಳುವಂಥದ್ದು ಬೇಡ. ಸೊ ಯಾರೆಲ್ಲ ನೀವು ಸ್ಟಡಿಯಲ್ಲಿ ಭಾಗಿಯಾಗಿದ್ರಿ ಸೊ ದಯವಿಟ್ಟು ಸ್ಟಡಿಯಲ್ಲಿ ಭಾಗಿಯಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾಕಂದ್ರೆ ಅದು ನಮ್ ಕೈ ಒಳಗಿಲ್ಲ, ನಿಮ್ ಕೈ ಒಳಗಿಲ್ಲ, ಸರ್ಕಾರದ ಕೈ ಒಳಗಿದೆ. ಹಾಗಾಗಿ ಅದು ಯಾವಾಗ ಮಾಡುತ್ತೆ ಅನ್ನುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು ಸಹಜ. ಇನ್ನ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಬ್ಯಾಚಸ್‌ಗಳು ಆರಂಭ ಆಗ್ತಿದೆ. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿ ಇದೆ. ಸೊ ಥಿಯರಿ ಕ್ಲಾಸ್ ಇದೆ, MCQ ಕ್ಲಾಸ್‌ಗಳು ನಡೀತಾ ಇದಾವೆ. ಹೊಸ ಬ್ಯಾಚನ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಕ್ರೈಸ್ಟ್‌ಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ಏನಪ್ಪಾ ಅಂದ್ರೆ ಕ್ಲಾಸ್‌ಗೆ ನಾವು ಹೊಸ ಬ್ಯಾಚ್ ಕೋರ್ಸನ್ನ ಆರಂಭ ಮಾಡಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಪ್ಲೇಸ್ಟೋರ್‌ಗೆ ಹೋದ್ರೆ ನಮ್ದು ಆ್ಯಪ್ ಸಿಗುತ್ತೆ. ಅಲ್ಲಿ ಆ್ಯಪಲ್ಲಿ ಫ್ರೀಯಾಗಿ ಸಿಗ್ತಾವ. ಪೇಯ್ಡ್ ಕ್ಲಾಸು ಸಿಗ್ತಾವ. ಸೊ ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತೆ ಕಡಿಮೆ ಪ್ರೈಸಲ್ಲಿ ನಿಮಗೆ ಕ್ಲಾಸ್‌ಗಳು ಲಭ್ಯ ಇರ್ತಾವೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.